ಈರುಳ್ಳಿ ಬೆಲೆ ಇಳಿಕೆಗೆ ಕೇಂದ್ರದ ಬಿಗ್ ಪ್ಲಾನ್. ನಾಸಿಕ್ನಿಂದ ಕಂದಾ ಎಕ್ಸ್‌ಪ್ರೆಸ್ ವಿಶೇಷ ರೈಲುಗಳ ಮೂಲಕ 5 ಪ್ರಮುಖ ನಗರಗಳಿಗೆ 800 ಮೆಟ್ರಿಕ್ ಟನ್ ಈರುಳ್ಳಿ ಪೂರೈಸಲಾಗುತ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಚೆನ್ನೈ, ಮದುರೈ, ದೆಹಲಿ, ಎರ್ನಾಕುಲಂ ಹಾಗೂ ಗುವಾಹಟಿಗೆ ಆರಂಭಿಕ ಹಂತದಲ್ಲಿ ಈರುಳ್ಳಿ ಸಾಗಿಸಲಾಗುತ್ತಿದ್ದು, ಅಗತ್ಯಕ್ಕೆ ಅನುಗುಣವಾಗಿ ಇತರೆ ನಗರಗಳಿಗೂ ಪೂರೈಕೆ ವಿಸ್ತರಿಸಲಾಗುವುದು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಬಫರ್ ದಾಸ್ತಾನಿನ ಈರುಳ್ಳಿಯನ್ನ ಕೆಜಿಗೆ 35 ರೂಪಾಯಿ ದರದಲ್ಲಿ ಎನ್ಸಿಸಿಎಫ್, ಎನ್ಎಎಫ್ಇಡಿ ಹಾಗೂ ಕೇಂದ್ರೀಯ ಭಂಡಾರ್ ಮೂಲಕ ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾಡಲಾಗ್ತಿದೆ. ಕಂದಾ ಎಕ್ಸ್‌ಪ್ರೆಸ್ ಸುಮಾರು 40 ಟ್ರಕ್ಗಳಿಗೆ ಸಮನಾದ ಸರಕನ್ನ ಸಾಗಿಸುವ ಸಾಮರ್ಥ್ಯ ಹೊಂದಿದ್ದು, ಪ್ರಮುಖ ನಗರಗಳ ಮಾರುಕಟ್ಟೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಈರುಳ್ಳಿ ತಲುಪಿಸಲು ನೆರವಾಗಲಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಪೂರೈಕೆ ಹೆಚ್ಚಿಸಿ ಬೆಲೆ ಸ್ಥಿರತೆ ಕಾಯ್ದುಕೊಳ್ಳಲು ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ತಾ ಇದೆ. ರೈತರು ಹಾಗೂ ಗ್ರಾಹಕರ ಹಿತಾಸಕ್ತಿ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಈ ಕ್ರಮ ಮುಂದುವರಿಯಲಿದೆ ಅಂತ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಳ್ಳೇದು, ಯಾವಾಗ ಜನರಿಗೆ ಸಮಸ್ಯೆ ಆಗುತ್ತೆ ಆಗ ಕೇಂದ್ರ ಸರ್ಕಾರ ಮಾಡಬೇಕು. ಈರುಳ್ಳಿ ಬೆಲೆ ಜಾಸ್ತಿ ಆಗುತ್ತೆ. ಈಗ ಕೆಜಿ 35 ರೂಪಾಯಿ ಹಂಗೆ ಸಪ್ಲೈ ಮಾಡೋ ಹೊರಟವ್ರೆ. ಟಾಕ್ಸಿಕ್ ವಿರುದ್ಧ ನೆಗೆಟಿವ್ ರಿವ್ಯೂಗೆ ಬ್ರೇಕ್. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ನಾಳೆ ಆಗಸ್ಟ್ 26ರಂದು ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ಬಿಡುಗಡೆಗೂ ಮುನ್ನವೇ ಚಿತ್ರತಂಡ ಕೋರ್ಟ್ ಮೆಟ್ಟಿಲೇರಿದ್ದು ಚಿತ್ರದ ವಿರುದ್ಧ ನಡೆಯಬಹುದಾದ ವ್ಯವಸ್ಥಿತ ಅಪಪ್ರಚಾರ ಹಾಗೂ ದುರುದ್ದೇಶಪೂರಿತ ನೆಗೆಟಿವ್ ರಿವ್ಯೂಗಳಿಗೆ ತಡೆ ನೀಡುವಂತೆ ಮನವಿ ಮಾಡಿದೆ. ಚಿತ್ರದ ನಿರ್ಮಾಣ ಸಂಸ್ಥೆಯಾದ ಕೆವಿನ್ ಪ್ರೊಡಕ್ಷನ್ ಬೆಂಗಳೂರಿನ ಸಿವಿಲ್ ಕೋರ್ಟ್ಗೆ ತುರ್ತು ಅರ್ಜಿ ಸಲ್ಲಿಸಿದೆ. ಸುಳ್ಳು ಹಾಗೂ ಆಧಾರರಹಿತ ರಿವ್ಯೂಗಳಿಂದ ಚಿತ್ರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುವ ಸಾಧ್ಯತೆ ಇದೆ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಕೆಲವು ಯೂಟ್ಯೂಬ್ ಚಾನೆಲ್ಗಳು, ಸಾಮಾಜಿಕ ಜಾಲತಾಣಗಳು ಹಾಗೂ ರಿವ್ಯೂವರ್ಗಳನ್ನ ಪ್ರತಿವಾದಿಗಳನ್ನಾಗಿ ಮಾಡಿದ್ದು ಆಧಾರರಹಿತ ಕಂಟೆಂಟ್ ಪ್ರಸಾರ ಮಾಡದಂತೆ ತಡೆಯಾಜ್ಞೆ ನೀಡುವಂತೆ ಕೋರಲಾಗಿದೆ. ಇದರ ನಡುವೆ ಟಾಕ್ಸಿಕ್ ಚಿತ್ರದ ಯಶಸ್ಸಿಗೂ ನಟ ಇಂದು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚೆನ್ನೈನಿಂದ ಮಂಗಳೂರಿಗೆ ಆಗಮಿಸಿದ ಅವರು ಧರ್ಮಸ್ಥಳಕ್ಕೆ ತೆರಳಿ ಸುಮಾರು 10 ನಿಮಿಷಗಳ ಕಾಲ ಪ್ರಾರ್ಥನೆ ಸಲ್ಲಿಸಿ ಮಹಾಮಂಗಳಾರತಿಯನ್ನು ಸ್ವೀಕರಿಸಿದ್ರು. ಪ್ರತಿ ಸಿನಿಮಾ ಬಿಡುಗಡೆಗೂ ಮುನ್ನ ಧರ್ಮಸ್ಥಳಕ್ಕೆ ಭೇಟಿ ನೀಡುವುದು ಯಶ್ ಅವರ ರೂಢಿಯಾಗಿದ್ದು, ಇದೀಗ ಟಾಕ್ಸಿಕ್ ಬಿಡುಗಡೆಗೂ ಮುನ್ನವೂ ಈ ಸಂಪ್ರದಾಯವನ್ನ ಮುಂದುವರಿಸಿದ್ದಾರೆ. ಚಿತ್ರಕ್ಕೆ ಒಳ್ಳೇದಾಗ್ಲಿ, ದೇವರಿವ್ರಿಗೆ ಒಳ್ಳೇದ್ ಮಾಡ್ಲಿ ಅಷ್ಟೇ. ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಅಸ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಕರಣದ 14ನೇ ಆರೋಪಿ ಆಗಿರತಕ್ಕಂಥ ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋಕೆ CCH 42 ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿದೆ. ಪ್ರದೋಷ್ ಸಲ್ಲಿಸಿದ್ದ ಮಾಫಿ ಸಾಕ್ಷಿ ಅರ್ಜಿಯನ್ನ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆಲವು ಷರತ್ತುಗಳೊಂದಿಗೆ ಅನುಮತಿ ಕೊಟ್ಟಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ತಿಳಿದಿರುವ ಎಲ್ಲಾ ಸತ್ಯಾಂಶಗಳನ್ನ ನ್ಯಾಯಾಲಯದ ಮುಂದೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಕೋರ್ಟ್ ಸೂಚಿಸಿದೆ. ಒಂದು ವೇಳೆ ಸುಳ್ಳು ಅಥವಾ ತಪ್ಪು ಹೇಳಿಕೆ ನೀಡಿದ್ರೆ ಪ್ರದೋಷ್ ಅವರನ್ನ ಮತ್ತೆ ಆರೋಪಿಯಾಗಿ ಪರಿಗಣಿಸುವ ಅವಕಾಶವಿದೆ ಅಂತ ನ್ಯಾಯಾಲಯ ಎಚ್ಚರಿಕೆ ಕೊಟ್ಟಿದೆ. ವಿಚಾರಣೆ ಪೂರ್ಣಗೊಳ್ಳುವವರೆಗೆ ಅವರು ಜೈಲಿನಲ್ಲೇ ಇರಬೇಕು ಅಂತ ಷರತ್ತನ್ನು ಕೂಡ ವಿಧಿಸಲಾಗಿದೆ. ಪ್ರದೋಷ್ ಇದೀಗ ಮಾಫಿ ಸಾಕ್ಷಿಯಾಗಿ ದರ್ಶನ್ ಸೇರಿದಂತೆ ಪ್ರಕರಣದ ಇತರ ಆರೋಪಿಗಳ ವಿರುದ್ಧ ಸಾಕ್ಷ್ಯ ನೀಡಲಿದ್ದಾರೆ. ಪ್ರದೋಷ್ ಅವರ ನಿರ್ಧಾರ ಪ್ರಕರಣದ ಉಳಿದ ಆರೋಪಿಗಳಿಗೆ, ವಿಶೇಷವಾಗಿ ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ಮತ್ತಷ್ಟು ಕಾನೂನು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಲೀಗಲ್ ಪ್ರೊಸೀಡಿಂಗ್ಸ್ ಅದೇನಿದೆ ಹಂಗಾಗತ್ತೆ. ಬಟ್ ದರ್ಶನ್ ಅವರ ಆ ದುಡುಕಿನ ನಿರ್ಧಾರಗಳು ಎಷ್ಟೆಲ್ಲ ವ್ಯತ್ಯಾಸ ಮಾಡ್ಬಿಡ್ತಾವ ವ್ಯಕ್ತಿಗೆ ಅಂತ. ತಾಳ್ಮೆ ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ. ಅಮೆರಿಕದ ಇರಾನ್ ನಿರ್ಬಂಧ ಭಾರತಕ್ಕೆ ಹೆಚ್ಚಿದ ಸವಾಲು. ಇರಾನ್ ವಿರುದ್ಧ ಅಮೆರಿಕ ತನ್ನ ಆರ್ಥಿಕ ನಿರ್ಬಂಧಗಳನ್ನ ಮತ್ತಷ್ಟು ಕಠಿಣಗೊಳಿಸಿದ್ದು, ತೆಹರಾನ್ ಜೊತೆ ವ್ಯಾಪಾರ ನಡೆಸುವ ದೇಶಗಳ ಮೇಲೂ ಒತ್ತಡ ಹೇರ್ತಾ ಇದೆ. ಇದರ ಪರಿಣಾಮ ಭಾರತ ಇರಾನ್ ನಡುವಿನ ವ್ಯಾಪಾರ, ಇಂಧನ ಭದ್ರತೆ ಹಾಗೂ ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಸವಾಲು ಎದುರಾಗಿದೆ. ಒಂದು ಕಾಲದಲ್ಲಿ ಭಾರತಕ್ಕೆ ಪ್ರಮುಖ ಕಚ್ಚಾ ತೈಲ ಪೂರೈಕೆದಾರರಾಗಿದ್ದ ಇರಾನ್ನಿಂದ ಅಮೆರಿಕದ ದ್ವಿತೀಯ ಹಂತದ ನಿರ್ಬಂಧಗಳ ಬಳಿಕ ಭಾರತದ ನೇರ ತೈಲ ಆಮದನ್ನ ಬಹುತೇಕ ಸ್ಥಗಿತಗೊಳಿಸಿದೆ. ಸದ್ಯ ಭಾರತ, ರಷ್ಯಾ, ಮಧ್ಯಪ್ರಾಚ್ಯ ಹಾಗೂ ಅಮೆರಿಕದಿಂದ ತೈಲ ಆಮದು ಮಾಡಿಕೊಳ್ತಾ ಇದೆ. ಆದ್ರೆ ಇರಾನ್ನಿಂದ ಚೀನಾ ಸೇರಿದಂತೆ ಪ್ರಮುಖ ರಾಷ್ಟ್ರಗಳ ತೈಲ ಖರೀದಿ ಕಡಿಮೆಯಾದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆ ಕುಸಿದು ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಇದರಿಂದ ಭಾರತದ ಇಂಧನ ಆಮದು ವೆಚ್ಚ ಹೆಚ್ಚುವ ಆತಂಕವೂ ಇದೆ. ಇನ್ನು ಆಹಾರ, ಔಷಧಗಳಂತಹ ಮಾನವೀಯ ಸರಕುಗಳಿಗೆ ನಿರ್ಬಂಧದಿಂದ ವಿನಾಯಿತಿ ಇದ್ದರೂ ಭಾರತದ ಬಾಸ್ಮತಿ ಅಕ್ಕಿ, ಚಹಾ ಹಾಗೂ ಔಷಧಿಗಳ ರಫ್ತಿಗೆ ಬ್ಯಾಂಕಿಂಗ್ ಮತ್ತು ಪಾವತಿ ಸಮಸ್ಯೆಗಳು ಎದುರಾಗಿವೆ. ದುಬೈ ಮೂಲಕ ನಡೆಯುತ್ತಿದ್ದ ವ್ಯಾಪಾರಕ್ಕೂ ಅಡ್ಡಿಯಾಗಿದ್ದು, ಭಾರತೀಯ ರಫ್ತುದಾರರಿಗೆ ಹಣ ಪಡೆಯುವುದು ಕಷ್ಟವಾಗಿದೆ. ಇರಾನ್ ಜಾಗತಿಕ ಸ್ವಿಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಗುಳಿದಿರೋದ್ರಿಂದ ಹಣಕಾಸು ವಹಿವಾಟು ಮತ್ತಷ್ಟು ಸಂಕೀರ್ಣವಾಗಿದೆ. ರೂಪಾಯಿ ರಿಯಾಲ್ ಪಾವತಿ ವ್ಯವಸ್ಥೆ ಜಾರಿಗೆ ತರಲು ಪ್ರಯತ್ನ ಮಾಡಿದ್ರು ಅಮೆರಿಕದ ನಿರ್ಬಂಧಗಳ ಭಯದಿಂದ ಬ್ಯಾಂಕುಗಳು ಇರಾನ್ ಸಂಬಂಧಿತ ವಹಿವಾಟು ನಡೆಸಲು ಹಿಂದೇಟು ಹಾಕ್ತಿವೆ. ಈ ಅಮೆರಿಕ ಆಟಕ್ಕೆ ಎಷ್ಟೆಲ್ಲ ಸಂಕಷ್ಟ ನಮ್ಗೆ ಗೊತ್ತಾಗ್ತದೆ.